ಒಂದ್ಸರಿ ನಿಮ್ಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ಮತ್ತೆ ಬೇಕಾದ್ರೆ ನೀವು 1000 ಮಾಡಿ 5000 ಮಾಡಿ ಅಲ್ವಾ? ಹೌದು. ಯಾಕಂದ್ರೆ ಈಗ ಅಮೆರಿಕದಲ್ಲೆಲ್ಲ ಹಾ. ಒಂದು ಫಾರ್ಮ್ ಹೇಳಿದ್ರೆ 1 ಮಿಲಿಯನ್ ಪಿಕ್ಸ್. ಹೌದು. ನಾವು ಹೊರದೇಶದಲ್ಲಿದ್ದೆವು. 91 ಅಲ್ಲಿ ನಾವು ಈ ಫಾರ್ಮ್ ಸ್ಟಾರ್ಟ್ ಮಾಡಿದ್ದೆ. 90 ಗಲ್ಫ್ ವಾರ್ ಆಯಿತು. ಅದರಲ್ಲಿ 2 ಇದೆ. ಒಂದು ಕ್ಲಾಸಿಕಲ್ ಸ್ವೈನ್ ಫೀವರ್, ಅದು ಹಳೆ ರೋಗ. ಈಗ ಹೊಸದಾಗಿ ಒಂದು ಆಫ್ರಿಕನ್ ಸ್ವೈನ್ ಫೀವರ್ ಹೇಳಿ ಬಂದಿದೆ. ಮತ್ತೆ 2ನೇದು ಹಂದಿದ್ದು ಡೈಜೆಸ್ಟಿವ್ ಕೆಪಾಸಿಟಿ ಜಾಸ್ತಿ ಇದೆ. ಸೊ ಅದು ಈವನ್ ಫೈಬರ್ ಜಾಸ್ತಿ ಇರೋದು, ಹುಲ್ಲು ಗಿಲ್ಲು ಅದನ್ನು ಅದು ಜೀರ್ಣ ಮಾಡುವಷ್ಟು ಕೆಪಾಸಿಟಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕಳೆದ ಒಂದು 7-8 ತಿಂಗಳ ಹಿಂದೆ ಕಲ್ಯಾಣಪುರ ಟು ಕನಕಪುರ ಅಂತೇಳಿ ಒಂದು ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಹೈನುಗಾರಿಕೆಯಲ್ಲಿ ಅಪೂರ್ವವಾಗಿರುವಂಥ ಸಾಧನೆ ಮಾಡಿದಂಥ ಇಲ್ವಿನ್ ಲೂಯಿಸ್ ಅವರು ಉಡುಪಿ ಜಿಲ್ಲೆಯಿಂದ ಬಂದು ರಾಮನಗರದ ಕನಕಪುರದ ಪಕ್ಕದ ಆರೋಹಳ್ಳಿಯಲ್ಲಿ ಮಾಡಿರುವಂಥ ಹಂದಿ ಫಾರ್ಮ್ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ತುಂಬ ಸುಂದರವಾಗಿರುವಂಥ ಒಂದು ಹಂದಿ ಫಾರಂ. ಅದು ಹಂದಿಯನ್ನು ಹೇಗೆ ಸಾಕ್ತಾರೆ, ಅದರ ಸಾಧಕ ಬಾಧಕಗಳೇನು ಎಲ್ಲವನ್ನು ನಿಮಗೆ ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನಾನು ಈಗಾಗಲೇ ಈ ಫಾರ್ಮಿಗೆ ಬಂದಿದ್ದೇನೆ. ಒಂದು ವಿಶೇಷ ಅಂತ ಹೇಳಿದ್ರೆ ಎಲ್ಲ ಕಡೆ ಹೋಗಿ ಚಿತ್ರೀಕರಣ ಮಾಡಿಕೊಂಡು ಬಂದೆ. ನಾವು ಹಂದಿಗಳನ್ನು ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಸೌಂಡ್ಗಳು ಜೋರಾಗಿ ಬರ್ತಾ ಇರ್ತದೆ. ಅದರೊಟ್ಟಿಗೆ ಉತ್ತಮವಾಗಿರುವಂಥ ಪರಿಮಳ ಬರ್ತಿದೆ. ತುಂಬ ಖುಷಿ ಆಗ್ತಿದೆ ಇಲ್ಲಿ. ಹಾಗೆ ನಿಮಗೆ ಸಂಪೂರ್ಣವಾಗಿ ಹಂದಿಯ ಫಾರಂನ ಚಿತ್ರಣ ನಿಮ್ಗೆ ಕೊಡ್ತೇನೆ, ಬನ್ನಿ. ಇಲ್ಲಿ ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇವೆ. ನಿಮ್ಮ ಆಡಿನ ಬಗ್ಗೆ ಕೊಟ್ಟಂತ ಮಾಹಿತಿ ತುಂಬಾ ವೈರಲ್ ಆಯ್ತು. ಹೌದು. ನಿಮ್ಗೆ ಒಂದಷ್ಟು ಫೋನ್ಗಳು ಬಂದಿರಬಹುದಲ್ಲ? ತುಂಬಾ ಬಂದಿದೆ. ಇವತ್ತು ಹಂದಿಯ ಬಗ್ಗೆ ನಾವು ಮಾತಾಡೋದಕ್ಕೋಸ್ಕರ ಬಂದಿದ್ದೇವೆ. ಈ ಹಂದಿ ಫಾರಂಗೆ ಎಷ್ಟು ವರ್ಷ ಆಯ್ತು, ಹೇಗೆ ಪ್ರಾರಂಭ ಮಾಡಿದ್ವಿ? ಹೌದು. ನಾವು ಹೊರದೇಶದಲ್ಲಿದ್ದೆವು. 91 ಅಲ್ಲಿ ನಾವು ಈ ಫಾರ್ಮ್ ಸ್ಟಾರ್ಟ್ ಮಾಡಿದ್ದೆ. 90 ಗಲ್ಫ್ ವಾರ್ ಆಯಿತು. ಅವಾಗ ನಾವು ವಾಪಸ್ ಬರ್ಬೇಕಾಯ್ತು. ಸೊ ಇಲ್ಲಿ ಬಂದ್ಮೇಲೆ ಏನಾದ್ರು ಮಾಡಬೇಕು. ಸೊ ಹಂದಿ ಫಾರ್ಮ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ನಡೀತಾ ಇದೆ. ಅಲ್ಲ, ಪ್ರಾರಂಭ ಮಾಡ್ಬೇಕಾದ್ರೆ ಎಷ್ಟು ಹಂದಿಗಳು ಇತ್ತು? ನಾವು ಶುರು ಮಾಡುವಾಗ 155 ಹಂದಿಯಿಂದ ಶುರು ಮಾಡಿದ್ದೇವೆ. ಮತ್ತೆ ಆವಾಗ ಹೋಟೆಲ್ ವೇಸ್ಟ್ ಎಲ್ಲ ಆಗ್ತಿರ್ಲಿಲ್ಲ. ಆವಾಗ ಇಲ್ಲಿ ಲೋಕಲ್ಲಿ ನಮ್ಗೆ ತೌಡು ಹಿಂಡಿ ಅದನ್ನೆಲ್ಲ ಹಾಕಿ ಅದರಲ್ಲೇ ಮೇಂಟೈನ್. ಈಗ ನಮ್ದು 2010ರಿಂದ 2000 ಹಂದಿ ಇದೆ ನಮ್ಮ ಫಾರ್ಮ್ ಅಲ್ಲಿ. 2000 ಅಂದ್ರೆ ಏನ್ ಮಾಡ್ತೇವೆ ನಾವು, 300 ತಾಯಿ ಇಟ್ಟಿದ್ದೇವೆ. ಒಂದು ವರ್ಷಕ್ಕೆ 4000 ಮರಿ ಪ್ರೊಡಕ್ಷನ್ ಮಾಡ್ತೇವೆ. ಅದರಲ್ಲಿ 1500 ನಾವು ಫ್ಯಾಟಿಂಗ್ ಮಾಡ್ತೇವೆ. ಇನ್ನು ಒಂದು 2500 ಹಂದಿ ಮರಿ ಮಾರಾಟ ಮಾಡ್ತೇವೆ ಲೋಕಲ್ಲಿ. ಈಗ ಒಂದು ಮರಿ 8000 ರೂಪಾಯಿಗೆ ಹೋಗ್ತಾ ಇದೆ. ಹೌದು. ಕರ್ನಾಟಕದ ಪ್ರತಿ ಊರುಗಳಿಂದ ಬರ್ತಾರ? ಕರ್ನಾಟಕ ಅಲ್ಲ, ನೆರೆ ರಾಜ್ಯ ಆಂಧ್ರದಿಂದ ಎಲ್ಲ ಬರ್ತಾರೆ. ಇಲ್ಲಿ ಹಂದಿಯ ಸಾಕಣೆಯಲ್ಲಿ ದೊಡ್ಡ ಸವಾಲನ್ನು ಅಂತ ಹೇಳಿದ್ರೆ ಆಹಾರ. ದನ ಅಥವಾ ಆಡಿಗೆ ನಾವು ಆಹಾರವನ್ನು ನಾವೇ ಗಿಡಗಳನ್ನು ನೆಟ್ಟು ಮಾಡಬಹುದು. ಹೌದು. ಅಂದ್ರೆ ಹಂದಿಗೆ ನೀವು ಹೊರಗಡೆದು ವೇಸ್ಟ್ ಗಳು ಬೇಕಾಗ್ತದೆ. ಅದಕ್ಕೆ ಹೇಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ರಿ ಬೆಂಗಳೂರೆಲ್ಲ? ಅಲ್ಲ, ಈಗ ಬೆಂಗಳೂರು ಒಂದು IT ಕ್ಯಾಪಿಟಲ್ ಆಗಿದೆ. ಹೌದಲ್ಲ, ತುಂಬಾ ಕಂಪನಿಗಳಿದ್ದಾವೆ, ಕ್ಯಾಂಟೀನ್ಗಳಿದ್ದಾವೆ, ಹೋಟೆಲ್ಗಳಿದ್ದಾವೆ. ಅದ್ರದ್ದೆಲ್ಲ ವೇಸ್ಟೇಜ್ ನಮ್ಗೆ ಬರ್ತದೆ. ಅದನ್ನು ನಾವು ಉಪಯೋಗ ಮಾಡ್ತೇವೆ. ಈಗ ಬೇಕರಿ ಐಟಮ್ಸ್ ಬರ್ತದೆ, ಬ್ರೆಡ್ಸ್, ಮತ್ತೆ ಚಿಕನ್ ವೇಸ್ಟೇಜ್ ಬರ್ತದೆ, ಅದರದ್ದು ಚರ್ಮ, ಕರುಳು, ಅದನ್ನೆಲ್ಲ ಫೀಡ್ ಮಾಡ್ತೇವೆ. ಅದನ್ನು ಉಪಯೋಗ ಮಾಡ್ತೇವೆ. ಅದರಲ್ಲಿ ಹೈ ಪ್ರೋಟೀನ್ ಇದೆ. 43-44% ಪ್ರೋಟೀನ್ ಬರ್ತದೆ. ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ ಸಾಧಾರಣ, ನಮ್ಗೆಲ್ಲ ಸ್ವಲ್ಪ ಆಹಾರ ಹಾಳಾದ್ರೂ ಕೂಡ ಹೊಟ್ಟೆ ಹಾಳಾಗ್ತದೆ ಅಂತ ಹೇಳ್ತೇವೆ ನಾವು. ಆದ್ರೆ ಪಾಯ್ಸನ್ ಆಗಿರುವಂತ ಫುಡ್ ಅನ್ನೇ ಅದು ತಿಂದ್ರು ಕೂಡ ಅದಕ್ಕೆ ಏನಾಗೋದಿಲ್ಲ ಅಂತ ಹೇಳಿದ್ರೆ ಅದ್ರದ್ದು ಹೇಗೆ ಇರ್ತದೆ, ಅದು ಸಿಸ್ಟಮ್ಗಳು ಹೇಗೆ? ಅಲ್ಲ, ಅಂದ್ರೆ ಏನಾಗ್ತದೆ ಹೇಳಿದ್ರೆ, ಈಗ ನಾವು ಓವರ್ ನೈಟ್ ಫೀಡ್ ಮಾಡ್ತೇವೆ. ಈಗ ಇವತ್ತು ಹೋಟ್ಲಲ್ಲಿ ಆಗಿದ್ದ ವೇಸ್ಟ್ ಇದೆ ಅಲ್ಲ, ಹೌದು, ಅದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು ಪಿಕ್ ಮಾಡ್ತೇವೆ. ಅಲ್ಲಿಂದ 11-12 ಗಂಟೆ ಒಳಗೆ ಅದನ್ನು ಹಾಕಿಬಿಡ್ತೇವೆ. ಇದ್ರೆ ಗ್ಯಾಸ್ ಫಾರ್ಮೇಶನ್ ಆಗ್ತದೆ. ಹೌದಲ್ಲ, ಗ್ಯಾಸ್ ಫಾರ್ಮೇಶನ್ ಆದ್ರೆ ಮತ್ತೆ ಲೂಸ್ ಮೋಷನ್ ಎಲ್ಲ ಆಗ್ಲಿಕ್ಕೆ ಶುರು ಆಗ್ತದೆ. ಮತ್ತೆ 2ನೇದು ಹಂದಿದ್ದು ಡೈಜೆಸ್ಟಿವ್ ಕೆಪಾಸಿಟಿ ಜಾಸ್ತಿ ಇದೆ. ಸೊ ಅದು ಈವನ್ ಫೈಬರ್ ಜಾಸ್ತಿ ಇರೋದು, ಹುಲ್ಲು ಗಿಲ್ಲು ಅದನ್ನು ಅದು ಜೀರ್ಣ ಮಾಡುವಷ್ಟು ಕೆಪಾಸಿಟಿ ಇದೆ. ಹೌದು. ಮಾಂಸದಿಂದ ಎಲ್ಲ ನಾನ್ ವೆಜ್, ಅದು ಕಾರ್ನಿವರಸ್. ಅದು ವೆಜ್ ಅಂಡ್ ನಾನ್ ವೆಜ್. ಮನುಷ್ಯ ಏನ್ ತಿಂತಾನೆ ಎಲ್ಲ ಅದು ಹಂದಿ ತಿಂತ. 3 ಇದು ಮಾಡಿಕೊಂಡು ಸ್ಟೆಪ್ಸ್ ಮಾಡಿ ಒಂದು ಇದರಲ್ಲಿ 250ರಿಂದ 300 ಹಂದಿ ಸ್ಟಾಕ್ ಮಾಡ್ತಾರೆ. ಅಂದ್ರೆ ಎಷ್ಟು ಟನ್ ಆಗುತ್ತೆ ಅದು? ಒಂದು 35 ಟನ್ ಒಂದು ಗಾಡಿಯಲ್ಲಿ ಹೋಗ್ತವೆ. ಈಗ ಅಂತವು ಒಂದು 10-15 ಗಾಡಿ, ಅದು ನಾಗಾಲ್ಯಾಂಡ್, ಅಸ್ಸಾಂ ಎಲ್ಲ ಕಡೆ. ಹೌದು. ಯಾವುದೇ ಪ್ರಾಣಿಯನ್ನು ಸಾಕ್ಬೇಕಾದ್ರೆ ಅದು ರೋಗಗಳನ್ನು ಮೇಂಟೈನ್ ಮಾಡುವಂತ ಕೆಪಾಸಿಟಿ ನಮ್ಗೆ ಇರಬೇಕು. ಅದೇ ಸಮಸ್ಯೆ. ಯಾಕಂದ್ರೆ ಬೇರೆ ಸಸ್ಯಗಳಾದ್ರೆ ಬೇರೆ ವಿಚಾರ, ಅದಕ್ಕೊಂದು ಟೈಮ್ ಇರ್ತದೆ. ಇದಕ್ಕೆ ಟೈಮ್ ಅಂತ ಇರೋದಿಲ್ಲ. ಹೇಗೆ ನೀವು ರೋಗಗಳಿಗೆಲ್ಲ? ಈಗ ಹಂದಿಗಳಿಗೆ ಮೇನ್ ಬರುವ ಕಾಯಿಲೆ ಸ್ವೈನ್ ಫೀವರ್.
ಅದರಲ್ಲಿ ಎರಡು ಇದೆ. ಒಂದು ಕ್ಲಾಸಿಕಲ್ ಸ್ವೈನ್ ಫೀವರ್, ಅದು ಹಳೆ ರೋಗ. ಹಾ ಈಗ ಹೊಸದಾಗಿ ಒಂದು ಆಫ್ರಿಕನ್ ಸ್ವೈನ್ ಫೀವರ್ ಹೇಳಿ ಬಂದಿದೆ. ಹಾ ಆದರೆ ಅದಕ್ಕೆ ವ್ಯಾಕ್ಸಿನ್ ಇದೆ, ಹಾ ಕ್ಲಾಸಿಕಲ್. ಆದರೆ ಇದಕ್ಕೆ ವ್ಯಾಕ್ಸಿನ್ ಇಲ್ಲ. ಹಾ ಸೊ ಆದ್ದರಿಂದ ನೀವು ಬಯೋಸೆಕ್ಯೂರಿಟಿ ತಗೊಳ್ಬೇಕು. ಹಾ ಬಯೋಸೆಕ್ಯೂರಿಟಿ ಅಂದರೆ ಹೊರಗಿಂದ ಆನಿಮಲ್ಸ್ ಯಾವುದು ತರಬಾರ್ದು. ತರುವಾಗ ತುಂಬ ಚೆಕ್ ಮಾಡಿ. ಹಾ ಎರಡನೇದು, ಅಂದ್ರೆ ಹಂದಿ ಮಾತ್ರನಾ ಹೊರಗಡೆ ತರಬಾರ್ದು ಅಂತ ಹೇಳಿ? ಹೌದೌದು, ಈಗ ಹಂದಿಯಿಂದಲೇ ಕಾಯಿಲೆ ಹೌದೌದು, ಗೊತ್ತಾಯ್ತು. ಸೊ ವೈರಸ್ ಕ್ಯಾರಿಯರ್ಸ್ ಹಂದಿಗಳು, ಇಂಗ್ಲಿಷಲ್ಲಿ ಫುಟ್ ಅಂಡ್ ಮೌತ್ ಹೇಳ್ತಾರೆ. ಅದಕ್ಕೆ ವ್ಯಾಕ್ಸಿನ್ ಇದೆ. ಹಾ ಸೊ ಅದು ನೀವು ವರ್ಷಕ್ಕೆ 2 ಸಾರಿ ಹಾಕ್ಬೇಕಾಗ್ತದೆ. ಮತ್ತೆ ಇನ್ನೊಂದು ಹೆಮರೋಜಸ್ ಸೆಪ್ಟಿಸಿಮಿಯಾ ಹೇಳ್ಕೊಂಡು ಬರ್ತದೆ, HS ಹೇಳ್ತಾರೆ. ಹಾ ಅದು ಸ್ಟ್ರೆಸ್ ಜಾಸ್ತಿ, ಬಿಸಿಲು ಜಾಸ್ತಿ ಆದಾಗ ಆಗ್ತದೆ. ಹಾ ಹಾ ಅದು ವರ್ಷಕ್ಕೆ 2 ಸಾರಿ ಕೊಡ್ಬೇಕು. ಇದರಿಂದ ಈಗ ದನಗಳಿಗೆ ಗೂಡಾಟಿದ್ದಾಗೆ ಸರ್ಕಾರದಿಂದ ಇದನ್ನು ಪಶು ಕಡೆಯಿಂದ ಯಾರು ಇದ್ದಾರಾ? ಅಂದ್ರೆ ಏನಾಗಿದೆ, ಈಗ ವೆಟನರಿ ಡಾಕ್ಟರ್ಸ್ ಹೇಳಿದ್ಮೇಲೆ ಅವರು ಎಲ್ಲ ಕವರ್ ಬರ್ತಾರೆ. ಮಾಡ್ತಾರೆ. ಹಸುಗಳಿಗೆ, ಕುರಿಗಳಿಗೆ, ಆಡುಗಳಿಗೆ, ಹಂದಿಗಳಿಗೆ. ನೀವು ಮೆಡಿಸಿನ್ ಎಲ್ಲ ನೀವೇ ತಂದಿಟ್ಟಿರ್ತೀರಿ ಇಲ್ಲಿ? ಹೌದು, ನಮ್ದು ಅಂದ್ರೆ ನಾವೆಲ್ಲ ಯಾವುದಕ್ಕೂ ಡಾಕ್ಟರ್ಸ್ ಗಳನ್ನು ಖಾಲಿ ಕೆಲವು ಹಂದಿಗಳಂತೂ ನಾವು ಕರೀದೇ ಇಲ್ಲ. ಆಡು ಕುರಿಗೆ ಸ್ವಲ್ಪ ಡೆಲಿವರಿ ಕಾಂಪ್ಲಿಕೇಶನ್ಸ್ ಇದ್ರೆ ಕರಿತೀರಿ, ಮತ್ತೆಲ್ಲ ನೀವೇ ಮೇಂಟೈನ್ ಮಾಡ್ತೀರಿ? ಎಲ್ಲ ನಾವೇ ಮಾಡ್ತೇವೆ. ಎಷ್ಟು ಲೇಬರ್ಗಳಿದ್ದಾರೆ ನಿಮ್ಮ ಒಟ್ಟಿಗೆ? ನಮ್ಮ ಹತ್ರ 30 ಜನ ಇದ್ದಾರೆ. 30 ಜನ ಇದ್ದಾರೆ. ಅವರೆಲ್ಲ ಎಕ್ಸ್ಪರ್ಟ್ ಆಗಿದ್ದಾರೆ ಈಗ? ಅಲ್ಲ, ಎಕ್ಸ್ಪರ್ಟ್ ಅಂದ್ರೆ ಅವರವರ ಕೆಲಸ. ಕೆಲವರು ವಾಷಿಂಗ್ ಇದ್ದಾರೆ, ಕೆಲವರು ಫೀಡಿಂಗ್ ಇದ್ದಾರೆ, ಕೆಲವರು ಫೀಡ್ ತರ್ಲಿಕ್ಕೆ ಹೇಳಿದ್ದಾರೆ. ಮತ್ತೆ ಸೂಪರ್ವೈಸರ್ಸ್ ಇರ್ತಾರೆ, ಅವರಿಗೆ ಸ್ವಲ್ಪ ಔಷಧಿಗಳದೆಲ್ಲ ನಾಲೆಜ್ ಇರ್ತದೆ. ಬೆಂಗಳೂರು ಸುತ್ತಮುತ್ತದಲ್ಲಿ ಸ್ವಲ್ಪ ಕಳ್ಳತನ ಇಂಥದ್ದೆಲ್ಲ ಆಗುವಂತದ್ದು ಹೆಚ್ಚು. ಹಾಗೇನಾದ್ರೂ ಇಲ್ಲಿ ಇಂಥದ್ದು ನಮ್ಮ ಹತ್ರ ಅಂದ್ರೆ ನಮ್ಮ ತೋಟದಲ್ಲಿ ಒಂದು 50 ಜನ ವಾಸ ಮಾಡ್ತಾರೆ. ಎರಡನೇದ್ದು ಅವ್ರದ್ದು ಮನೆ ಎಲ್ಲ ಜಾಗದಲ್ಲಿ ಇದೆ. ಪ್ಲಸ್ ನಾಯಿಗಳಿದ್ದಾವೆ ಸೆಕ್ಯೂರಿಟಿಗೆ. ಒಂದು 10-12 ನಾಯಿ ಮೇಂಟೈನ್ ಮಾಡಿದ್ದೇವೆ. ದೊಡ್ಡ ನಾಯಿ ಸಾಕಿದ್ದೀರಿ. ಈಗ ಯಾರಾದ್ರೂ, ಈಗ ನೀವು ಪ್ರಾರಂಭ ಮಾಡಿದಾಗ 150 ಅಂತ ಹೇಳಿದ್ರಿ. ಹೌದು. ಈಗ ಯುವಕರು ಇರ್ತಾರೆ, ತುಂಬಾ ಜನರೇನಂದ್ರೆ ಇವತ್ತು ಯೂಟ್ಯೂಬ್ ನ ಯಾವ್ದೋ ವಿಡಿಯೋ ನೋಡ್ಕೊಂಡು ದೊಡ್ಡ ಕೆಲಸಗಳನ್ನು ಬಿಟ್ಟು ಬರ್ತಾರೆ ಕೃಷಿಗೆ. ಅದು ಕೃಷಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಇದು 24 hours ಜಾಬ್. ಹೌದು, ಅದು ವರ್ಕ್ ಮಾಡ್ಬೇಕು. ಕೂತಲ್ಲಿ ಆಗ್ತದೆ ಅಂತಿಲ್ಲ, ತಿಳಿಬೇಕು. ಹೌದು. ಅಂತವರಿಗೆ ನೀವು ಒಂದು ಫಾರಂ ಮಾಡೋದಾದ್ರೆ ಎಷ್ಟು ಹಂದಿಗಳಿಂದ ಪ್ರಾರಂಭ ಮಾಡ್ಬೇಕಾಗುವುದು? ಈಗ ನಾನು ಹೇಳುವುದು ಏನ್ ಹೇಳಿದ್ರೆ, ಮೊದಲನೇ 1 ವರ್ಷ ಸಣ್ಣ ಲೆವೆಲ್ ಅಲ್ಲಿ ಮಾಡಿ ಕಲಿಯುವುದಕ್ಕೋಸ್ಕರ. ಸೊ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಲಾಸ್ ಜಾಸ್ತಿ ಆಗುದಿಲ್ಲ. ಹೌದು ಹೌದು. ನಾಳೆ ನೀವು ಆಯ್ತಪ್ಪ ಕ್ಲೋಸ್ ಮಾಡೋಣ ಹೇಳಿದ್ರೆ ತೊಂದರೆ ಇಲ್ಲ. ಹೌದು. ಒಂದ್ಸರಿ ನಿಮ್ಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ಮತ್ತೆ ಬೇಕಾದ್ರೆ ನೀವು 1000 ಮಾಡಿ, 5000 ಮಾಡಿ ಅಲ್ವಾ? ಹೌದು. ಯಾಕಂದ್ರೆ ಈಗ ಅಮೆರಿಕದಲ್ಲೆಲ್ಲ ಒಂದು ಫಾರ್ಮ್ ಹೇಳಿದ್ರೆ 1 million pigs. ಚೀನಾದಲ್ಲಿ ಅಲ್ಲ. ಹೌದು. ಅಂದ್ರೆ 10 ಲಕ್ಷ ಹಂದಿ ಒಬ್ಬ ರೈತ ಮಾಡ್ತಾ ಇದ್ದ. ಇಲ್ಲಿ 1000-2000 ಹೇಳಿದ್ರೆ ಜಾಸ್ತಿ ಹೇಳ್ತಾರೆ. ಅದೇ ದೊಡ್ಡದು. ಅಲ್ಲೆಲ್ಲ ಮಿಷನರಿ ಮೇಂಟೆನೆನ್ಸ್ ಎಲ್ಲ ಅಲ್ಲಿ ಎಲ್ಲ ಆಟೋಮೇಶನ್ ಅಲ್ಲ. ನೀರು ಇಂದ ಫೀಡಿಂಗ್ ಎಲ್ಲ ಆಟೋಮೇಶನ್. ಇವನ್ ಮೆಡಿಸಿನ್ಸ್ ನೀರಿನ ಮೂಲಕನೇ ಕೊಟ್ಟು ಬಿಡ್ತಾರೆ, ಡ್ರಿಂಕಿಂಗ್ ವಾಟರ್ ಅಲ್ಲಿ. ಈಗ ಸಣ್ಣ ಪ್ರಮಾಣ ಅಂತ ಹೇಳಿದ್ರೆ ಒಂದು ಅಂಕಿ ಸಂಖ್ಯೆಯಲ್ಲಿ ಆದ್ರೆ ಎಷ್ಟೊಂದು 50 ಹಂದಿಯ 100 ಹಂದಿಯ ಹೇಗೆ ಅವನು ಸಾಕ್ಬೇಕು ಅಂತ ಹೇಳಿದ್ರು ಹೊಸಲ್ಲ? ಅಲ್ಲ, ಅದು ಅವರ ಪ್ರಾಜೆಕ್ಟ್ ಮೇಲೆ ಹೋಗ್ತದೆ. ಈಗ ಕೆಲವರು ಏನ್ ಮಾಡ್ತಾರೆ, ಈಗ ಹಳ್ಳಿ ರೈತರು ಅವರೊಂದು 10 ಸಾಕಿದ್ರು ಅವ್ರಿಗೆ ಲಾಭ ಆಗ್ತದೆ. ಯಾಕೆಂದ್ರೆ ಇದನ್ನೇ ನಂಬ್ಕೊಂಡಿರೋದಿಲ್ಲ. ಹೌದು, ಅವನಿಗೆ ಒಂದಷ್ಟು ಕುರಿ ಇರ್ತದೆ, ಅವರು ಬೇರೆ ವ್ಯವಹಾರ ಮಾಡ್ತಾರೆ, ಹಸು ಸಾಕಿರ್ತಾರೆ, ಮತ್ತೆ ರೇಷ್ಮೆ ಮಾಡಿರ್ತಾರೆ. ಹೌದು ಹೌದಲ್ಲ. ಈಗ ಊರಲ್ಲಿ ತೆಂಗಿನ ತೋಟ ಇರ್ತದೆ ಅವ್ರದ್ದು. ಸೊ ಅವರು ಸ್ವಲ್ಪ ಕಮ್ಮಿ ಲೆವೆಲ್ ಅಲ್ಲಿ ಮಾಡಿದ್ರು ಆಗ್ತದೆ. ಹೌದು. ಆದ್ರೆ ಇದನ್ನೇ ಮಾಡೋದು ಹೇಳಿದ್ರೆ ಒಂದು 100 ಮರಿ ಆದ್ರೂ ಸ್ಟಾರ್ಟ್ ಮಾಡ್ಬೇಕು. ಈಗ ಉದಾಹರಣೆ ಬೆಂಗಳೂರಲ್ಲಿ ಪ್ರತಿಯೊಂದು ಹೋಟೆಲ್ ಬುಕ್ ಆಗಿರ್ತದೆ. ಹೌದು. ಸೊ ಯಾವ್ದು ಹೊಸ ಹೋಟೆಲ್ ಇಲ್ಲ, ಅವ್ರಿಗೆ ಸ್ವಲ್ಪ ಏನಾದ್ರೂ ಅಡ್ಜಸ್ಟ್ ಮಾಡಿ ಮಾಡ್ಬೇಕಾಗ್ತದೆ. ಹೌದು. ಇಲ್ಲಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದು ನೋಡ್ಬೋದಲ್ಲ ನಿಮ್ದು? ಹೌದು, ನೋಡ್ಬೋದು. ತುಂಬಾ ಜನ ಬರ್ತಾರೆ. ಹೌದು. ಅದು ಸಂಡೇಸ್ ಅಂತೂ ಜಾಸ್ತಿ ಜನ ಇರ್ತಾರೆ. ಸಹಜವಾಗಿ ನಮ್ಮೂರ್ ಕಡೆ ಎಲ್ಲ ಒಂದು ವೆರೈಟಿ ಎಲ್ಲ ಸಾಕ್ತಾರೆ. ಅದು ನಿಮ್ದು ದೊಡ್ಡ ಫಾರ್ಮ್ ಆದ್ರಿಂದಾಗಿ. ಕಳೆದ ಬಾರಿ ನಾನು ಆಡನ್ನು ನೋಡಿದ್ರೆ ತುಂಬಾ ವೆರೈಟಿಗಳಿತ್ತು ಆಡು. ಹೌದು. ಹಾಗೆ ಹಂದಿಯಲ್ಲಿ ಎಷ್ಟು ವೆರೈಟಿಗಳಿದೆ, ಅದರ ಗುಣಲಕ್ಷಣಗಳೇನು? ಹಂದಿಯಲ್ಲಿ ಅಂದ್ರೆ ಬ್ರಿಟಿಷರ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಅವರು ತಂದ್ರು ಬಿಳಿ ಹಂದಿಗಳು ಹೇಳಿದ್ರೆ ಯಾರ್ಕ್ಷೈರ್ ತಂದ್ರು ಅವರು. ಅದ್ರ ಜೊತೆ ಲ್ಯಾಂಡ್ ರೇಸ್ ಬಂತು. ಈಗ ಕೇರಳ ಒಂದು ಗವರ್ಮೆಂಟ್ ಫಾರ್ಮ್ ಇಂದ ಅವರು ಇಂಪೋರ್ಟ್ ಮಾಡಿದ್ರು 90ರಲ್ಲಿ. ಅದು ಡ್ಯುರಾಕ್ ಹೇಳಿಕೊಂಡು ಅದರದ್ದು ಎತ್ತರ ಮತ್ತೆ ಉದ್ದ ಜಾಸ್ತಿ ಇರ್ತದೆ. ಈಗ ನಮ್ಮ ಹತ್ರ ಒಂದು ಹಂದಿ ಇತ್ತು, 7 ಅಡಿ 4 ಇಂಚು ಉದ್ದ ಇತ್ತು, 550 kg ತೂಕ ಇತ್ತು. ಸೊ ಈಗ ನಾವೇನ್ ಮಾಡಿದ್ದೇವೆ ಅಂದ್ರೆ, ಅದು ಬೆನ್ನಿನ ಮೇಲೆ ಕೊಬ್ಬು ಬರ್ತದೆ, ಬ್ಯಾಕ್ ಫ್ಯಾಟ್ ಹೇಳ್ತಾರೆ. ಅದು 1 ಇಂಚು ಮೇಲೆ ಬರಬಾರ್ದು. ಒಂದು 120 kg ಹಂದಿ ಕೊಯ್ದ್ರೆ 1 ಇಂಚ್ ಮೇಲೆ ಬರಬಾರ್ದು. ಅದಕ್ಕೆ ಏನ್ ಮಾಡ್ತೇವೆ, 2 ವೇ ಕ್ರಾಸಿಂಗ್ ಹೇಳಿ ಮಾಡ್ತೇವೆ. ಯಾರ್ಕ್ಷೈರ್ ಗಂಡನ್ನು ಲ್ಯಾಂಡ್ ರೇಸ್ಗೆ ಕ್ರಾಸ್ ಮಾಡಿ ಅದಕ್ಕೆ ಹುಟ್ಟಿದ ಹೆಣ್ಣುಮರಿಗೆ ಅದಕ್ಕೆ ಡ್ಯುರಾಕ್ ಮೇಲ್ ಕ್ರಾಸ್ ಮಾಡ್ತೀವಿ. ಆವಾಗ ಅದರಲ್ಲಿ 25% ಯಾರ್ಕ್ಷೈರ್, 25% ಲ್ಯಾಂಡ್ ರೇಸ್, 50% ಡ್ಯುರಾಕ್ ಬರ್ತದೆ. ಸೊ ಬ್ಯಾಕ್ ಫ್ಯಾಟ್ ಕಮ್ಮಿ ಬರ್ತದೆ. ಹೌದು. ಹೆಚ್ಚಿರೋದು ಯಾವ ಕೆಟಗರಿ? ಅದೇ 2 ವೇ ಕ್ರಾಸಸ್. ಎಲ್ಲೋ. ಹೌದು. ಈ ಸಣ್ಣ ಸಣ್ಣ ಮರಿಗಳಿಗೆಲ್ಲ
ಈ ಮಳೆಗಾಲ ಸಂದರ್ಭದಲ್ಲಿ ಇಂಥದ್ದೆಲ್ಲ ಏನು ಸಮಸ್ಯೆಗಳೆಲ್ಲ ಬರೋದಿಲ್ಲ? ಅಲ್ಲ, ಹಂದಿಗೆ ಪ್ರಾಬ್ಲಮ್ ಆಗೋದು ಸೆಕೆಯಿಂದ. ಹಾ ಯಾಕಂದ್ರೆ ಅದಕ್ಕೆ ಸ್ವೆಟ್ ಗ್ಲ್ಯಾಂಡ್ಸ್ ಇಲ್ಲ. ಹಾ ಎಮ್ಮೆಗೆ, ಹಂದಿಗೆ, ಆನೆಗೆ. ಹಾ ಸೊ ಕೂಲಿಂಗ್ ಆಗ್ಬೇಕಾದ್ರೆ ಅದು ನೀರಲ್ಲೇ ಮುಳುಗಿ ಬಂದ್ಬಿಡ್ತದೆ. ಹೌದು, ಹೌದು. ನೀರು ಒಳ್ಳೆ ನೀರು ಕೆಟ್ಟ ನೀರು ನೋಡೋದಿಲ್ಲ, ಹಾ ಒಟ್ಟು ನೀರಿದ್ರೆ ಹೋಗಿ ನೀರಿಗೆ ಹೋಗಿ ಬೀಳ್ತದೆ. ಅಲ್ಲ, ಹೌದು ಅದ್ರ ಕಷ್ಟ ಅದಕ್ಕೆ ಗೊತ್ತು. ಹೌದು ನಾವ್ ಹೇಳಿದ್ರೆ ಹಂದಿಯಾಗಿ ನೀರಲ್ಲಿ ಬಿದ್ದಿದೆ ಅಂತ ಹೌದು. ಹೇಳ್ತಾರೆ. ಮತ್ತೆ ಬೇಸಿಗೆಯಲ್ಲಿ ನೀವು ಮೈ ಮೇಲೆ ನೀರು ಹಾಕ್ಬೇಕಾಗ್ತದೆ, ಹಾ 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 ಹಾ. ಸ್ವಲ್ಪ ಕೂಲಿಂಗ್ ಮೇಂಟೈನ್ ಮಾಡ್ತದೆ. ಅಲ್ಲ. ಚಳಿ ಎಷ್ಟೇ ಇರಲಿ ಅದು ತಡ್ಕೊಳ್ತದೆ. ಈ ಫಾರಮ್ನ ಪ್ರತಿಯೊಂದು ಚಿತ್ರಗಳನ್ನು ನಿಮಗೆ ತೋರಿಸ್ಬೋದಿತ್ತು ಅಲ್ಲಿಗೆ ಹೋಗಿ, ಆದ್ರೆ ಅಲ್ಲಿ ಸೌಂಡ್ನ ಸಮಸ್ಯೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದು ರೋಲ್ ಆಗ್ತಾ ಇತ್ತು. ಎಲ್ಲದ ನೋಡಿ, ಸಣ್ಣ ಮರಿಯಿಂದ ಹಿಡಿದು ದೊಡ್ಡದವರಾಗಿದ್ದು ಇವ್ರು ಯಾವ್ದಾವ್ದು ಹೇಳೋದೆಲ್ಲ ಸಂಗತಿಯನ್ನು ತೋರಿಸಿದ್ರು. ಸರ್, ಒಂದ್ಸಲ ಯೂಟ್ಯೂಬ್ ವಿಡಿಯೋ ಅಂತ ಹೇಳಿದ್ರೆ ಜಸ್ಟ್ ಒಂದು ನಿಮ್ಮನ್ನು ಕನೆಕ್ಟ್ ಆಗ್ಲಿಕ್ಕೆ ಒಂದು ದಾರಿ. ವಿಡಿಯೋದಲ್ಲೇ ಎಲ್ಲ ನಾನು ಹಂದಿ ಕೃಷಿ ಮಾಡ್ಬಿಡ್ತೇನೆ ಅಂತ ನೋಡಕ್ಕಾಗಲ್ಲ. ಅವನಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಫೋನ್ ಮಾಡ್ಬೋದು, ಇಲ್ಲಿಗೆ ಬರ್ಬೋದು. ಅದೇ ಅಪಾಯಿಂಟ್ಮೆಂಟ್ ತಗೊಂಡು ಬರ್ತೀನಿ ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದ್ರೆ ಹೇಳ್ತೀರಲ್ಲ, ನಾವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದರದ್ದು ಲಿಂಕ್ ಹಾಕಿರ್ತೇನೆ, ಇವ್ರದ್ದು ಫೋನ್ ನಂಬರ್ ಕೂಡ ಹಾಕಿರ್ತೇನೆ. ಇವ್ರದ್ದು ಎಕ್ಸ್ಪ್ಲೈನ್ ಮಾಡ್ಬೋದು. ಯಾರು ನೀವು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅವರು ಸ್ವಲ್ಪ ಬಂದು ನೋಡೋದು ಒಳ್ಳೇದು. ಯಾಕಂದ್ರೆ ಎಷ್ಟೋ ಜನರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಪುರ್ಸೊತ್ತಿರೋದಿಲ್ಲ. ಹೌದು ಇಲ್ಲಿಗೆ ಈ ಕೃಷಿ ಮಾಡೋರಿಗೆಲ್ಲ ನೋಡಕ್ ಹೋಗ್ಲಿಕ್ಕೆ ಪುರ್ಸೊತ್ತಿಲ್ಲ. ಅದು ನೋಡಕ್ ಹೋಗೋದು ಅವ್ನ ಕೃಷಿ ಡೆವಲಪ್ ಮಾಡೋದಕ್ಕೋಸ್ಕರ. ಹೌದಲ್ಲ? ಹಾಗೆ ನಮ್ಗೆ ಒಂದು ಅಮೂಲ್ಯವಾಗಿರೋ ಸಮಯ ಕೊಟ್ಟಿದೆ ಸರ್, ನಿಮ್ಗೆ ಧನ್ಯವಾದಗಳು. ನಿಮ್ಮಂಥವ್ರಿಗೆ ನಾವು ಕೃತಜ್ಞತೆ ಹೇಳಬೇಕು. ಒಂದು ಏನು ಮಾರ್ಕೆಟಿಂಗ್ ನಮ್ದು ಇಂಪ್ರೂವ್ ಆಗ್ತದೆ, ಪ್ಲಸ್ ಯಾರು ಮಾಡಬೇಕು ಅವರಿಗೆ ಒಂದು ನೀವು ದಾರಿ ತೋರಿಸಿದಂಗೆ ಆಗ್ತದೆ. ಹೌದು, ನಿಮ್ಮ ಸೇವೆಯನ್ನು ನಾವು ರಿಯಲಿ ಮೆಚ್ಚಲೇಬೇಕಾಗ್ತದೆ. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು.